ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಂಬರೀಶ್ ಸಾವೂರ್ ಮಾಡುವ ನಮಸ್ಕಾರಗಳು. ಹೇಗಿದ್ರ ಎಲ್ರು? ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಚಿತ್ತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರತಿ ವಾರದಂತೆ ಈ ವಾರ ಕೂಡ ನಮ್ಮ ಸಂಖ್ಯಾ ಭವಿಷ್ಯ, ಚಿತ್ತಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು, ಯಾರೆಲ್ಲ ಬರ್ತ್ಡೇ ಮಾಡಿಕೊಳ್ತಾ ಇದ್ರು, ಅವರಿಗೆ ನನ್ನ ಕಡೆಯಿಂದ ಅಥವಾ ಚಿತ್ತಾರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಭಗವಂತ ನಿಮಗೆ ಆಯುರ ಆರೋಗ್ಯ ಸಕಲ ಸಂಪತ್ತು ಕೊಡ್ಲಿ ಅಂತ ಕೇಳ್ತಾ, ಈ ವಾರದ ಚಿತ್ತಾರ ಭವಿಷ್ಯ ಕಡೆ ಗಮನ ಕೊಡೋದಕ್ಕಿಂತ ಮುಂಚಿತವಾಗಿ ಹೋದ ವಾರ ಏನೆಲ್ಲ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಹೋದ ವಾರ ದೆಹಲಿಯಲ್ಲಿ ನಾನು ಮೊದಲೇ ಹೇಳಿದ್ದೆ ಡಿ.ಎಂ. ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೋದ ವರ್ಷ. ಅದಕ್ಕಿಂತ ಮೊದಲೇ ನಾನು ಹೇಳಿದ್ದೆ ದೆಹಲಿ ಸೋತಿತ್ತು, ಕೇಜ್ರಿವಾಲ್ ಸೋತಿತ್ತು, ಆ ಪಕ್ಷ ಸೋತಿತ್ತು ಅಂತೇಳಿ. ಅದಕ್ಕೆಲ್ಲ ಕಾರಣಗಳನ್ನು ಹೇಳಿದ್ದೀನಿ. ಈಗನೇ ಹೇಳ್ತಾ ಇದ್ದೀನಿ, ದೆಹಲಿ ಅಂದ್ರೇನೆ ಟೋಟಲ್ ಮಾಡಿದಾಗ 4 ಬರುತ್ತೆ. ಈ ವರ್ಷ 3, 4, 7, 9 ಬಲ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸಂಖ್ಯೆಗಳಿಗೆ. ದೆಹಲಿ ಅಂದ್ರೆ 4 ಬರುತ್ತೆ. ಹೋದ ವಾರ ದೆಹಲಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತದಿಂದ ಒಂದು ಘಟನೆ ನಡೀತು, ಕಾಲ್ತುಳಿತ ಘಟನೆ ನಡೀತು. ಆ ನಡೆದಂತ ಘಟನೆ ಎಲ್ಲಿಯಪ್ಪ ಅಂದ್ರೆ ಪ್ಲಾಟ್ಫಾರಂ ನಂಬರ್ 16 ನೋಡಿ, ಪ್ಲಾಟ್ಫಾರಂ ನಂಬರ್ 16 ಅಲ್ಲಿ ಕೂಡ ಸಂಖ್ಯೆ 7 ಬಂತು. ಘಟನೆ ನಡೆದಾಗ ಅಲ್ಲಿ ಮೃತಪಟ್ಟವರ ಸಂಖ್ಯೆ ಅಧಿಕೃತವಾಗಿ 18, ಅಲ್ಲಿ ಕೂಡ 9 ಬಂತು. ಈ ರೀತಿಯಾಗಿ ನಾನು ಹೇಳಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಎಲ್ಲಾ ಘಟನೆಗಳು ಸುತ್ತಾ ಇರ್ತವೆ. ಮ್ಯಾಕ್ಸಿಮಮ್ 100ಕ್ಕೆ 80% ಈ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇವತ್ತಿನ ಅಂದ್ರೆ ಈ ವಾರದ ಚಿತ್ತಾರದ ಭವಿಷ್ಯದ ಕಡೆ ಗಮನ ಕೊಡೋಣ. ಅದ ನಂತರ ಹೀಲಿಂಗ್ ಕೋಡ್ ನಾನು ಹೇಳಿದ್ದೀನಿ, ಪ್ರತಿ ವಾರ ಇನ್ನು ಮುಂದೆ ಹೀಲಿಂಗ್ ಕೋಡ್ಗಳನ್ನು ಹೇಳ್ತಾ ಇದ್ದೀನಿ ಅಂತ. ಈ ವಾರ ಅಂದ್ರೆ ಸೋಮವಾರದಿಂದ ಏನೆಲ್ಲ ಭಾನುವಾರದವರೆಗೂ ಯಾವ ಸಂಖ್ಯೆ ಶುಭ ಮತ್ತು ಅಶುಭದ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಸೋಮವಾರ ಅಂದ್ರೆ 24ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಕೆಲಸಗಳನ್ನು ನೀವು ಮಾಡಬಹುದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಮಂಗಳವಾರ 25, ಯಾವುದೇ ಕೆಲಸಗಳು ಬೇಡ, ಯಾಕಂದ್ರೆ ಅದು ಅಷ್ಟು ಒಳ್ಳೆಯ ಸಂಖ್ಯೆ ಅಲ್ಲ. 25 ಈ ವರ್ಷದ ಈ ತಿಂಗಳಲ್ಲಿ ಅತ್ಯಂತ ಕೆಟ್ಟ ಒಂದು ಸಂಖ್ಯೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು 26 ಕೂಡ ಈ ತಿಂಗಳಲ್ಲಿ ಅಷ್ಟೊಂದು ಒಳ್ಳೆಯ ಸಂಖ್ಯೆ ಅಲ್ಲ. ಯಾವುದೇ ಶುಭ ಕೆಲಸಗಳು ಕೂಡ 26ನೇ ತಾರೀಕು ಬೇಡವೇ ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 27 ಕೂಡ ಯಾವುದೇ ಶುಭ ಸಂಖ್ಯೆಗಳು ಬೇಡ, ಯಾಕಂದ್ರೆ ಅದು ಅಷ್ಟೊಂದು ಒಳ್ಳೆಯ ಶುಭ ಸಂಖ್ಯೆ ಅಲ್ಲ. ಯಾವುದೇ ಶುಭ ಕಾರ್ಯಗಳು ಈ 27ನೇ ತಾರೀಕಲ್ಲಿ ಕೂಡ ಬೇಡವೇ ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 28 ಬಂದ್ಬಿಟ್ಟು ನಿಮ್ಗೆ ಅದು ಶುಕ್ರವಾರ ಆಗುತ್ತೆ. ಅದು 28ನೇ ತಾರೀಕು ತುಂಬಾ ಚೆನ್ನಾಗಿದೆ. ಏನ್ ಬೇಕಾದ್ರೂ ನೀವು ಶುಭ ಕೆಲಸಗಳನ್ನು ಮಾಡಿಕೊಳ್ಬಹುದು. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಈ ತಿಂಗಳಲ್ಲಿ ಕೇವಲ 28 ದಿನಗಳು ಮಾತ್ರ ಇರೋದ್ರಿಂದ ನಾನು ಫೆಬ್ರವರಿ ತಿಂಗಳಲ್ಲಿ 28ರ ತನಕ ಹೇಳಿದ್ದೀನಿ. ನೆಕ್ಸ್ಟ್ ಮತ್ತೆ 1ನೇ ತಾರೀಕು ಶನಿವಾರ, 2ನೇ ತಾರೀಕು ಭಾನುವಾರ, ಮಾರ್ಚ್ ತಿಂಗಳದ್ದು ಹೇಳ್ತಾ ಇದ್ದೀನಿ. ಹಾಗೆ ಕೂಡ 1ನೇ ತಾರೀಕು ಕೂಡ ತುಂಬಾ ಚೆನ್ನಾಗಿದೆ. ಮಾರ್ಚ್ 1ನೇ ತಾರೀಕು ಶನಿವಾರ ತುಂಬಾ ಚೆನ್ನಾಗಿದೆ. ಯಾವುದೇ ಕೆಲಸಗಳನ್ನು ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ ಭಾನುವಾರ 2ನೇ ತಾರೀಕು, ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ಮಾರ್ಚ್ 2ನೇ ತಾರೀಕು ಭಾನುವಾರ ಈ ವಾರದಲ್ಲಿ ಬರ್ತಕ್ಕಂಥ ಸಂಖ್ಯೆ ಆಗಿರೋದ್ರಿಂದ ಅದು ಕೂಡ ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಈ ವಾರದ ಚಿತ್ತಾರ ಭವಿಷ್ಯವನ್ನ ಮುಗಿಸ್ತಾ, ಅದಕ್ಕಿಂತ ಮೊದಲು ನಾನು ಏನಪ್ಪಾ ಅಂದ್ರೆ ಹೀಲಿಂಗ್ ಕೋಡ್ಗಳನ್ನು ಹೇಳ್ತಾ ಇದ್ದೀನಿ. ಹೀಲಿಂಗ್ ಕೋಡ್ ಏನಪ್ಪಾ ಅಂತಂದ್ರೆ ಈ ವಾರದಲ್ಲಿ ಹೇಳುವಂತ ಹೀಲಿಂಗ್ ಕೋಡ್ ಏನಪ್ಪಾ ಅಂತಂದ್ರೆ BP ಅಂದ್ರೆ ಯಾರಿಗೆಲ್ಲ ಹೈ ಬ್ಲಡ್ ಪ್ರೆಷರ್ ನಾನು ಹೇಳ್ತಾ ಇರೋದು, ರಕ್ತದ ಅಧಿಕ ಒತ್ತಡ ಯಾರಿಗಿದೋ ಅವ್ರೇನಪ್ಪಾ ಅಂದ್ರೆ ಈಗ ನಾನು ಹೇಳುವಂತ ಸಂಖ್ಯೆಯನ್ನ ತಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಂಡಾಗ ಅದು ಪ್ರತಿನಿತ್ಯ ಸ್ವಲ್ಪ ಹಂತವಾಗಿ ಕಡಿಮೆ ಆಗ್ತಾ ಒಂದು ಹಂತಕ್ಕೆ BP ಕಂಟ್ರೋಲಿಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆ BP ಬರ್ತಕ್ಕಂಥ ಹೀಲಿಂಗ್ ಕೋಡ್ ಏನಪ್ಪಾ ಅಂತಂದ್ರೆ 886292 ಇದು ಹೀಲಿಂಗ್ ಕೋಡ್. ನಿಮ್ಮ ದೇಹದ ಎಡಭಾಗದಲ್ಲಿ ನೀಲಿ ಪೆನ್ನಿಂದ ಬರ್ಕೊಂಡ್ರೆ ಖಂಡಿತವಾಗೂ ನಿಮ್ಮ BP ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾ ಈ ವಾರದ ಚಿತ್ತಾರ ಭವಿಷ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಶೇಷದೊಂದಿಗೆ ಹಾಗೂ ಹೊಸ ವಿಷಯಗಳೊಂದಿಗೆ, ಹೊಸ ಶುಭ ದಿನಗಳೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.